ತೋಳದ ಜಾಣ್ಮೆ. ಒಮ್ಮೆ ಕಾಡಿನಲ್ಲಿ ಒಂದು ಚುರುಕಾದ ತೋಳ ಇತ್ತು. ಅದಕ್ಕೆ ಹೆಸರು ಚತುರ. ಚತುರನಿಗೆ ಯಾವಾಗಲೂ ಹೊಸದೊಂದು ಯೋಜನೆ ಇರುತ್ತಿತ್ತು. ಒಂದು ದಿನ ಅದು ಕಾಡಿನ ರಾಜನಾದ ಸಿಂಹನ ಬಳಿ ಹೋಗಿ, ರಾಜನೇ, ನಾನು ನಿಮಗೆ ಒಂದು ಗುಟ್ಟು ತಿಳಿಸುತ್ತೇನೆ. ಕಾಡಿನ ಆಳದಲ್ಲಿ ಒಂದು ಬಂಗಾರದ ಗುಹೆ ಇದೆ. ಅಲ್ಲಿ ಅಪಾರ ಐಶ್ವರ್ಯ ಇದೆ ಎಂದು ಹೇಳಿತು. ಸಿಂಹ ಆಸೆಪಟ್ಟು, ನನ್ನನ್ನು ಕರೆದೊಯ್ಯಿ ಎಂದಿತು. ಚತುರ ತೋಳ ಸಿಂಹನನ್ನು ಒಂದು ಆಳವಾದ ಕಂದರಕ್ಕೆ ಕರೆದೊಯ್ದಿತು. ಅಲ್ಲಿ ಒಂದು ದೊಡ್ಡ ಕಲ್ಲು ಇತ್ತು. ರಾಜನೇ, ಈ ಕಲ್ಲು ತಳ್ಳಿ ಗುಹೆ ತೆರೆಯುತ್ತದೆ ಎಂದು ಚತುರ ಹೇಳಿತು. ಸಿಂಹ ತನ್ನ ಎಲ್ಲ ಬಲವನ್ನು ಉಪಯೋಗಿಸಿ ಕಲ್ಲನ್ನು ತಳ್ಳಿತು. ಆದರೆ ಕಲ್ಲು ಜಾರಿ ಸಿಂಹ ಕಂದರದೊಳಗೆ ಬಿದ್ದು ಸಿಕ್ಕಿ ಹಾಕಿಕೊಂಡಿತು. ಚತುರ ನಕ್ಕು, ರಾಜನೇ, ಈಗ ಕಾಡು ನನ್ನದು ಎಂದು ಓಡಿಹೋಯಿತು. ಆದರೆ ಚತುರನ ಜಾಣ್ಮೆ ಇಲ್ಲಿಗೆ ಮುಗಿಯಲಿಲ್ಲ. ಅದು ಸಿಂಹನನ್ನು ಮೋಸ ಮಾಡಿದ್ದಕ್ಕೆ ಕಾಡಿನ ಎಲ್ಲ ಪ್ರಾಣಿಗಳು ಆತಂಕಕ್ಕೊಳಗಾಯಿತು. ಆದರೆ ಒಂದು ಚಿಕ್ಕ ಆನೆಯ ಮಗು ಚಿನ್ನಿ ಚತುರನನ್ನು ಗಮನಿಸಿತ್ತು. ಚಿನ್ನಿ ತನ್ನ ಗೆಳೆಯರಾದ ಮೊಲ, ಕೋತಿ ಮತ್ತು ಗಿಳಿಯೊಂದಿಗೆ ಒಂದು ಯೋಜನೆ ರೂಪಿಸಿತು. ಚತುರ ಮತ್ತೆ ಒಂದು ಮೋಸ ಮಾಡಲು ಬಂದಾಗ ಚಿನ್ನಿ ಮತ್ತು ಗೆಳೆಯರು ಸಿದ್ಧರಿದ್ದರು. ಚತುರ ಒಂದು ದೊಡ್ಡ ಮಾಂಸದ ತುಂಡನ್ನು ಎಲ್ಲರ ಮುಂದಿಟ್ಟು, ಯಾರು ಬೇಗನೆ ತಿನ್ನುತ್ತಾರೋ ಅವರಿಗೆ ಇನ್ನಷ್ಟು ಸಿಗುತ್ತದೆ ಎಂದಿತು. ಆದರೆ ಚಿನ್ನಿ ಗೆಳೆಯರಿಗೆ ಗೊತ್ತಿತ್ತು, ಆ ಮಾಂಸದಲ್ಲಿ ವಿಷ ಇದೆ. ಕೋತಿ ಚತುರನ ಮೇಲೆ ಒಂದು ದೊಡ್ಡ ಹಣ್ಣನ್ನು ಬೀಳಿಸಿತು. ಮೊಲ ಚತುರನ ಕಾಲಿಗೆ ಗುಂಡಿಖನನ ಮಾಡಿತು. ಗಿಳಿ ಚತುರನ ಕಣ್ಣಿಗೆ ಮಣ್ಣು ಎಸೆದಿತು ಮತ್ತು ಚಿನ್ನಿ ತನ್ನ ಸೊಂಡಿಲಿಂದ ಚತುರನನ್ನು ದೂರ ತಳ್ಳಿತು. ಚತುರ ಓಡಿ ಕಾಡಿನಿಂದ ಹೊರಬಂದು ಎಂದೂ ಮರಳಲಿಲ್ಲ. ಸಿಂಹವನ್ನು ಚಿನ್ನಿ ಮತ್ತು ಗೆಳೆಯರು ಕಂದರದಿಂದ ಹೊರತಂದರು. ಕಾಡು ಮತ್ತೆ ಸಮಾಧಾನದಿಂದ ತುಂಬಿತು. ಚತುರನ ಜಾಣ್ಮೆ ಎದುರಿಸಲು ಒಗ್ಗಟ್ಟು ಮತ್ತು ಚುರುಕುತನವೇ ಬೇಕೆಂದು ಎಲ್ಲರೂ ಕಲಿತರು. ತಿಳಿವಳಿಕೆ, ಜಾಣ್ಮೆಯನ್ನು ಎದುರಿಸಲು ಒಗ್ಗಟ್ಟು ಮತ್ತು ಚುರುಕುತನ ಅಗತ್ಯ.